ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡೋಕೆ ಕಾರ್ಮಿಕರ ಇಲಾಖೆ ಮಹತ್ವದ ಕ್ರಮವೊಂದನ್ನು ಕೈಗೊಂಡಿದೆ. ಕಾರ್ಮಿಕರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರ ಮಾಡಿ ಕಾರ್ಮಿಕರ ಆರೋಗ್ಯದ ಕಾಳಜಿಯನ್ನು ವಹಿಸಲಾಗುತ್ತಿದೆ. ಇಲಾಖೆಯ ಈ ಕ್ರಮಕ್ಕೆ ಸಾರ್ವಜನಿಕವಾಗಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಯಾವುದೇ ದೇಶ ಅಥವಾ ರಾಜ್ಯ ಮುಂದುವರಿಯಲು ಆ ಪ್ರದೇಶದ ಮಾನವ ಸಂಪನ್ಮೂಲ ಸಮರ್ಥವಾಗಿರಬೇಕು. ಅದರಲ್ಲೂ ಸದೃಢ ಕಾರ್ಮಿಕ ವರ್ಗದಿಂದ ಸಮರ್ಥ ಸಮಾಜ ಕಟ್ಟಲು ಸಾಧ್ಯ. ಕಟ್ಟಡ ಕಾರ್ಮಿಕರು, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು, ಕುಶಲ ಕಾರ್ಮಿಕರು ಹೀಗೆ ನಾನಾ ರಂಗದ ಶ್ರಮಿಕರಿಗೆ ಸರ್ಕಾರ ಅಗತ್ಯ ಸೌಲಭ್ಯ ಒದಗಿಸಬೇಕಿದೆ. ಅದರಲ್ಲೂ ಕಟ್ಟಡ ಕೆಲಸ ಮಾಡೋ ಅಸಂಘಟಿತ ವಲಯಕ್ಕೆ ನೀಡೋ ಉತ್ತಮ ಸೌಲಭ್ಯಗಳು ಪ್ರಗತಿಗೆ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಸದೃಢ ಕಾರ್ಮಿಕ ವರ್ಗ ಕಟ್ಟಲು ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಶ್ರಮಿಕರ ಆರೋಗ್ಯ ಸುಧಾರಣೆಗಾಗಿ ಹಲವು ಯೋಜನೆಗಳನ್ನು ಕೈಗೊಂಡಿದೆ. ಶ್ರಮಿಕರಿಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ. ಕಾರ್ಮಿಕರ ಆರೋಗ್ಯ ಕಾಪಾಡಲು ಕ್ರಾಂತಿಯ ಹೆಜ್ಜೆ. ಕಾರ್ಮಿಕರು ದೇಶದ ನಿರ್ಮಾತೃಗಳು. ಈ ಶ್ರಮಿಕರ ವರ್ಗಕ್ಕೆ ಆರೋಗ್ಯ ಸೇವೆ ಮರೀಚಿಕೆಯೇ ಸರಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಉಚಿತ ಆರೋಗ್ಯ ಸೇವೆ ಲಭ್ಯವಿದ್ದಾಗಿಯೂ ಕಾರ್ಮಿಕ ವರ್ಗ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಕಡಿಮೆ. ಬಹುತೇಕರಿಗೆ ಹಣದ ಸಮಸ್ಯೆಯಾದರೆ ಇನ್ನೊಂದೆಡೆ ಕೆಲವರಿಗೆ ಉಚಿತ ಸೌಲಭ್ಯ ಇದ್ದರೂ ಅದರ ಬಗ್ಗೆ ಅರಿವಿಲ್ಲ. ಆಸ್ಪತ್ರೆಗೆ ಕಾಯಿಲೆ ಬಂದರೆ ಮಾತ್ರ ಹೋಗಬೇಕು ಅನ್ನುವ ಮನಸ್ಥಿತಿಯನ್ನ ಕಾರ್ಮಿಕರು ಹೊಂದಿರ್ತಾರೆ. ಹೀಗಾಗಿ ರೋಗ ಲಕ್ಷಣಗಳ ಬಗ್ಗೆಯಾಗಲಿ ಮಾರಣಾಂತಿಕ ಕಾಯಿಲೆಗಳ ಮೊದಲ ಹಂತದ ಬಗ್ಗೆ ಈ ವರ್ಗದ ಜನರಿಗೆ ಅರಿವಿಲ್ಲ. ರಕ್ತ, ಬಿಪಿ, ಶುಗರ್ ಇತರೆ ಸಾಮಾನ್ಯ ಪರೀಕ್ಷೆಯನ್ನ ಮಾಡಿಸಬೇಕೆನ್ನುವುದು ಇವರಿಗೆ ತಿಳಿದಿಲ್ಲ. ಕಾರ್ಮಿಕರಂತೂ ಕೆಲಸದ ಬಗ್ಗೆ ದಿನವೂ ಯೋಚಿಸ್ತಾರೆ ಹೊರತು ಆರೋಗ್ಯದ ಬಗ್ಗೆ ಅಷ್ಟೇನೂ ಗಮನ ಹರಿಸೋದಿಲ್ಲ. ಕಾಯಿಲೆ ಬಂದಾಗ ವೈದ್ಯರ ಬಳಿ ತೆರಳಿ ಸಲಹೆ, ಔಷಧಿ, ಕೊನೆಗೆ ಅವರು ಸೂಚಿಸಿದ ಪರೀಕ್ಷೆಗಳನ್ನ ಮಾಡಿಸ್ತಾರೆ. ಆದರೆ ಅದೇ ಕಾಯಿಲೆ ಬರೋದಕ್ಕಿಂತ ಮೊದಲೇ ಗಮನ ಹರಿಸಿದ್ರೆ ಎಷ್ಟೊಂದು ಒಳ್ಳೆಯದು. ಹೀಗಾಗಿಯೇ ರಾಜ್ಯ ಕಾರ್ಮಿಕ ಇಲಾಖೆ ಇಂಥದ್ದೊಂದು ಅಂಶವನ್ನೇ ಗಮನದಲ್ಲಿಟ್ಟುಕೊಂಡು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿಗೆ ತಂದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಮರ್ಥವಾಗಿ ಜಾರಿಯಲ್ಲಿದೆ. ಕಾರ್ಮಿಕರ ಬಗ್ಗೆ ಸಚಿವ ಲಾಡ್ ಕಾಳಜಿ ವಹಿಸಿ ಶ್ರಮಜೀವಿಗಳ ಆರೋಗ್ಯ ಕಾಪಾಡಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ದಾರೆ. ರಾಜ್ಯದ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡಲು ಕಾರ್ಮಿಕ ಇಲಾಖೆ ಇಟ್ಟಿರುವ ಈ ಕ್ರಾಂತಿಕಾರಕ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಎಷ್ಟೋ ಕಾರ್ಮಿಕರಿಗೆ ತಮಗೆ ಯಾವ ಕಾಯಿಲೆ ಇತ್ತು ಅನ್ನೋದು ಉಲ್ಬಣಗೊಳ್ಳುವ ಮೊದಲೇ ತಿಳಿದಿದ್ರಿಂದ ದುಬಾರಿ ವೆಚ್ಚ ಮಾಡುವುದು ತಪ್ಪಿದೆ. ಸರ್, ನಾರ್ಮಲ್ ಆಗಿ ನಾವೆಲ್ಲ ಚೆಕ್ ಮಾಡಿಸ್ಬೇಕು ಅನ್ನೋದು ಸುಮ್ಮನೆ ನೋಡೋಣ ಏನಾದ್ರು ಕಾಯಿಲೆಗಳು ಇದೆಯಾ ಅಂತ ಚೆಕ್ ಮಾಡಿಸ್ಬೇಕಂತ ಬಂದೆ. ಚೆಕ್ ಮಾಡಿದೆ. ಅಲ್ಲಿ ಫಸ್ಟ್ ಅಲ್ಲೋದೆ ಆ ಕಡೆ ಅಲ್ಲಿ ಪಕ್ಕದಲ್ಲಿ ನಾರ್ಮಲಿ ಏನದೊಂದು ಸ್ವಲ್ಪ ಇದನ್ನ ಚೆಕ್ ಮಾಡಿದ್ರು. ಆಮೇಲೆ ಐ ಚೆಕಪ್ ಆಗಲಿ, ರಕ್ತದ್ದು ಇದನ್ನ ಚೆಕಪ್ ಆಗಲಿ, ಕಿಡ್ನಿ ಅದು ಇದೆಲ್ಲ ಚೆಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು 16 ಚೆಕಪ್ ಏನೋ ಇದೆ ಅಂತೆ ಟೋಟಲಿ. ಅದರಲ್ಲಿ ನಮ್ಮದು ಬ್ಲಡ್ ತೊಗೊಂಡ್ರು, ಯೂರಿನ್ ತೊಗೊಂಡ್ರು. ಅದನ್ನು ಚೆಕ್ ಮಾಡಿ ರಿಪೋರ್ಟು ನಮಗೆ ಮೊಬೈಲಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈ ಯೋಜನೆ ಬಗ್ಗೆ ಏನು ಅನ್ಸುತ್ತೆ ತಮಗೆ? ಖುಷಿ ಅನ್ಸುತ್ತೆ ಸರ್, ಒಳ್ಳೇದಲ್ವಾ. ಎಷ್ಟೋ ಪ್ರೈವೇಟ್ ಕಡೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕೆ ಪಾಪ ಗೌರ್ಮೆಂಟ್ ಅವರು ಒಂದು ಸೌಲಭ್ಯ ಕೊಡಿಸಿದಾರಲ್ಲ. ರಾಜ್ಯದ ಎಲ್ಲಾ ಕಾರ್ಮಿಕರಿಗೂ ಆರೋಗ್ಯ ಸೇವೆ ಸಿಗಬೇಕು ಅನ್ನುವ ಮಹದುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನು ಒದಗಿಸಲಾಗ್ತಿದೆ. ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಜನರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. 2021-22ರಿಂದ ಜಾರಿಗೊಳಿಸಲಾದ ಈ ಯೋಜನೆಯ ಲಾಭವನ್ನ ಲಕ್ಷಾಂತರ ಕಾರ್ಮಿಕರು ಪಡೆದುಕೊಳ್ತಾ ಇದ್ದಾರೆ. ಇಂತಹ ವಿನೂತನ ಕಾರ್ಯಕ್ರಮವನ್ನ ಜಾರಿಗೊಳಿಸಿದ ಕಾರ್ಮಿಕ ಇಲಾಖೆಗೆ ಜನ ಮೆಚ್ಚುಗೆಯೂ ಸಿಗ್ತಾ ಇದೆ.
ಮನುಷ್ಯರಿಗೆ ಸಿಗಬೇಕಾದ ಮೂಲಭೂತ ಸೇವೆಗಳಲ್ಲಿ ಆರೋಗ್ಯ ಸೇವೆಯೂ ಒಂದು. ಆರೋಗ್ಯ ಇದ್ದರೆ ಎಲ್ಲವೂ, ಆರೋಗ್ಯವೇ ಇಲ್ಲದಿದ್ದರೆ ಸಂಪತ್ತು ಇದ್ರೂ ವ್ಯರ್ಥ. ಸದಾ ಕೆಲಸದಲ್ಲಿ ತೊಡಗುವ ಎಷ್ಟೋ ಕಾರ್ಮಿಕರಿಗೆ ತಾವು ಇಂತಹ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸಬೇಕು ಎಂಬುದೇ ತಿಳಿದಿಲ್ಲ. ಹೀಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅವರ ಪಾಲಿಗೆ ಸಂಜೀವಿನಿಯಾಗಿದೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆ ಸದ್ದಿಲ್ಲದೆ ಇಡೀ ರಾಜ್ಯದಲ್ಲಿ ಜಾರಿಯಲ್ಲಿದೆ. ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ವಿಶೇಷ ಕಾಳಜಿ ಈ ಯೋಜನೆಗೆ ಮತ್ತಷ್ಟು ಶಕ್ತಿ ತುಂಬಿದೆ. ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಾರ್ಮಿಕರಿಗೆ ತಪಾಸಣೆ ಮಾಡಿ ಆರಂಭದಲ್ಲೇ ಕಾಯಿಲೆ ಪತ್ತೆ ಮಾಡಿ ಚಿಕಿತ್ಸೆಗೆ ಸಲಹೆ ನೀಡಿದ್ರಿಂದ ಎಷ್ಟೋ ಕಾರ್ಮಿಕರು ಮುಂದಾಗುವ ತೊಂದರೆಯಿಂದ ತಪ್ಪಿಸಿಕೊಂಡಿದ್ದಾರೆ. ನಾವು ಒಂದಿನ ಮುಂಚೆ ಬಿಫೋರ್ ಹೇಳಿರ್ತೀವಿ, ನಾವು ನಾಳೆ ಬರ್ತಿದ್ದೀವಿ, ರೆಡಿ ಇರಿ, ಈ ಥರ ಟೆಸ್ಟ್ಗಳೆಲ್ಲ ಇದೆ, ಫ್ರೀ ಆಗಿದೆ, ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅದನಂತರ ಕೆಲಸಕ್ಕೆ ಹೋಗಿ, ನಾವು ಕೆಲಸಕ್ಕೆ ಹೋಗಬೇಡಿ ಅಂತ ಏನು ಹೇಳಲ್ಲ. ನಮ್ಮ ಹತ್ರ ಈ ಟೈಮಿಗೆ ಬರ್ತೀವಿ, ಈ ಟೈಮ್ ಟೆಸ್ಟ್ ಮಾಡಿಸ್ಕೊಳ್ಳಿ ಹೋಗಿ ಅಂತ ನಾವು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಅದೇ ಪ್ರಕಾರ ಡೈಲಿ ಹಳ್ಳಿಗಳ ಕಡೆ ಆದರೆ ಎಕ್ಸಾಂಪಲ್ ಈಗ ಹಳ್ಳಿಗಳ ಕಡೆ ಎಲ್ಲ ಕ್ಯಾಂಪ್ ನಡೀತದೆ, ಅಲ್ಲೆಲ್ಲ ನೋಡಿದ್ರೆ ಡೈಲಿ ಒಂದು 150 to 160 ಮೆಂಬರ್ಸ್ ಎಲ್ಲ ಕಾರ್ಮಿಕರು, ಯಾಕಂದರೆ ಹಳ್ಳಿದೆಲ್ಲ ಲೇಬರ್ಸ್ ಇರ್ತಾರಲ್ಲ, ಎಲ್ಲ ಬಂದು ಮಾಡಿಸ್ಕೊತಾ ಇರ್ತಾರೆ. ಸಿಟಿಲಿ ಆ ಕಡೆ ಈ ಕಡೆ ಬ್ಯುಸಿ ಇರೋದ್ರಿಂದ ಒಂದು 50 to 60 ಬೆಂಗಳೂರಲ್ಲಿ ಚೆಕ್ ಆಗ್ತಾ ಇದೆ ರೆಗ್ಯುಲರ್ ಆಗಿ ಅಂತ. ಸಂಡೇನೂ ಇರುತ್ತಾ ಅಥವಾ ಟೈಮಿಂಗ್ಸ್ ಏನಿದೆ ಇರುತ್ತೆ? ಸಂಡೇ ಇರಲ್ಲ, ಸಂಡೇ ನಮಗೆ ಹಾಲಿಡೇ ಇರುತ್ತಲ್ಲ. ಈಗ ಮಂಡೇ ಟು ಸಾಟರ್ಡೆ ಹಾಫ್ ಡೇ ಇರಲ್ಲ, ಫುಲ್ ಡೇನೇ ಇರುತ್ತೆ. ಮಂಡೇ ಟು ಸಾಟರ್ಡೆ ರೆಗ್ಯುಲರ್ ಆಗಿ ಟೆಸ್ಟಿಂಗ್ ನಡೀತಾ ಇರುತ್ತೆ. ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರೋ ರಾಜ್ಯ ಕಾರ್ಮಿಕ ಇಲಾಖೆ ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ಕಾರ್ಮಿಕರು ಭಾಗಿಯಾಗಲು ಅವಕಾಶ ಮಾಡಿಕೊಡ್ತಿದೆ. ಇದಕ್ಕಾಗಿ ಇಲಾಖೆ ವತಿಯಿಂದ ಜಿಲ್ಲೆ, ತಾಲೂಕುಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವ ಮೊದಲು ಮಾಹಿತಿ ನೀಡುತ್ತಾರೆ. ಮುಂಚಿತವಾಗಿ ಕಾರ್ಮಿಕರಿಗೆ ತಿಳಿಸುತ್ತಾರೆ. ಆರೋಗ್ಯ ತಪಾಸಣೆ ಶಿಬಿರ ಎಂದ್ರೆ ಜನರಲ್ಲಿ ಅಸಡ್ಡೆ ಭಾವನೆ ಮೂಡುತ್ತೆ. ಬಹುತೇಕ ಕಡೆ ಆರೋಗ್ಯ ಶಿಬಿರಗಳಲ್ಲಿ ಕೆಲ ಕನಿಷ್ಠ ವೈದ್ಯಕೀಯ ಸೌಲಭ್ಯಗಳು ಸಿಗುವುದು ಕಡಿಮೆ. ಆದರೆ ಕಾರ್ಮಿಕ ಇಲಾಖೆಯ ಪ್ರಿವೆಂಟಿವ್ ಹೆಲ್ತ್ ಕ್ಯಾಂಪ್ನಲ್ಲಿ 20 ತರಹದ ಟೆಸ್ಟ್ಗಳನ್ನು ಕಾರ್ಮಿಕರಿಗೆ ಮಾಡಿಸಲಾಗುತ್ತೆ. ಆರೋಗ್ಯ ಶಿಬಿರದಲ್ಲಿರುವ ಸಿಬ್ಬಂದಿಗಳಿಗೆ ಮೇಲ್ವಿಚಾರಕರು ಸೂಕ್ತ ತರಬೇತಿ ನೀಡಿ ಅವರ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಮೂಡಿಸಿರುತ್ತಾರೆ. ಡಾಟಾ ಎಂಟ್ರಿ ಆಪರೇಟರ್ ಸೇರಿ ತಪಾಸಣೆ ನಡೆಸುವ ಸಿಬ್ಬಂದಿಗಳು ಲವಲವಿಕೆಯಿಂದ ಶಿಬಿರದಲ್ಲಿನ ತಮ್ಮ ಪಾತ್ರ ನಿರ್ವಹಣೆ ಮಾಡ್ತಾರೆ. ಲೇಬರ್ಸ್ ಫಸ್ಟ್ ಬರ್ತಾರೆ. ಲೇಬರ್ಸ್ ಬಂದು ಲೇಬರ್ ಕಾರ್ಡ್ ಕೊಡ್ತಾರೆ. ಅಂದರೆ ಅವ್ರದ್ದು ಪೇಷಂಟ್ ಡೀಟೇಲ್ಸ್ ಕ್ರಿಯೇಟ್ ಮಾಡಬೇಕಲ್ಲ, ಹಂಗಾಗಿ ಫಸ್ಟ್ ಅವ್ರದ್ದು ನೇಮು, ಏಜು, ಮತ್ತು ಅವ್ರದ್ದು ಜೆಂಡರು, ಮೊಬೈಲ್ ನಂಬರು ಮತ್ತು ಲೇಬರ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಬೇಕು. ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಅಂದರೆ ಪ್ರೂಫಿಗೆ ಅವ್ರದ್ದು ಒರಿಜಿನಲ್ಲ ಏನು ಅನ್ನೋದಕ್ಕೋಸ್ಕರ ಆಧಾರ್ ಕಾರ್ಡ್ ನಂಬರು ಮತ್ತು ಅವ್ರದ್ದು ಫೋಟೋ ಅಪ್ಲೋಡ್ ಮಾಡಿ ಅವ್ರದ್ದು ಮತ್ತು ಏನು ಕೆಲಸ ಮಾಡ್ತಾರಲ್ಲ ಅದು ಕೆಲಸದ್ದು ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಅಲ್ಲಿ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ಕೊತಾರೆ ಬುಕ್ಕಿಗೆ, ಇದು ಆನ್ಲೈನಲ್ಲಿ ಎಂಟ್ರಿ ಮಾಡೋದು. ಇದೆಲ್ಲ ಆದಮೇಲೆ ಮತ್ತು ಪೇಷಂಟ್ ಡೀಟೇಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನೆಕ್ಸ್ಟು ಬ್ಲಡ್ ಟೆಸ್ಟಿಗೆ ಬಾರ್ಕೋಡ್ ಬರುತ್ತೆ. 4 ಬಾರ್ಕೋಡು ಮತ್ತು 4 ಸ್ಕ್ಯಾನರು 8 ಬಾರ್ಕೋಡ್ ಬರುತ್ತೆ. ಅದನ್ನು ಬ್ಲಡ್ಡಿಗೆ ಮತ್ತು ಯೂರಿನಿಗೆ ಎಲ್ಲ ಪೇಸ್ಟ್ ಮಾಡಿ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಆದಮೇಲೆ ಕಣ್ ಟೆಸ್ಟ್ ಇರುತ್ತೆ. ಕಣ್ ಟೆಸ್ಟ್ ಆದಮೇಲೆ ಕಿವಿ ಟೆಸ್ಟ್ ಆದಮೇಲೆ ಡಾಕ್ಟರ್ ಚೆಕಪ್. ಫೈನಲ್ ಆಗಿ ಎಲ್ಲ ಟೆಸ್ಟ್ ಆದಮೇಲೆ ಅದು ಇದು ಡಾಟಾ ಎಂಟ್ರಿದೆಲ್ಲ ಅವ್ರದ್ದು ಪೇಷಂಟ್ ಡೀಟೇಲ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಎಲ್ಲ ಕಂಪ್ಲೀಟ್ ಟೆಸ್ಟ್ ಆದಮೇಲೆ ಕ್ರಿಯೇಟ್ ಆಗೋದು ಇದು. ಆರೋಗ್ಯ ಶಿಬಿರದಲ್ಲಿ 20ಕ್ಕೂ ರೀತಿಯ ಪರೀಕ್ಷೆ. ಇನ್ನು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಡಿ ನಡೆಯೋ ಕ್ಯಾಂಪ್ಗಳಲ್ಲಿ 20 ರೀತಿಯ ಅತ್ಯವಶ್ಯಕ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡಲಾಗುತ್ತೆ. ಕಾರ್ಮಿಕರ ಜೊತೆಗೆ ಅವರ ಅವಲಂಬಿತರಿಗೂ ಯೋಜನೆಯ ಫಲ ಸಿಗ್ತಾ ಇದೆ. ಇಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪ್ರಿವೆಂಟಿವ್
ಪ್ರಿವೆಂಟಿವ್ ಹೆಲ್ತ್ ಕ್ಯಾಂಪ್ನಲ್ಲಿ ವೈದ್ಯರ ಸಲಹೆ, ಸಮಾಲೋಚನೆ ಜೊತೆಗೆ ಫಿಸಿಕಲ್ ಟೆಸ್ಟ್ ಕೂಡ ಇರಲಿದೆ. ಲಂಗ್ಸ್ ಫಂಕ್ಷನ್ ಟೆಸ್ಟ್, ಆಡಿಯೋಮೆಟ್ರಿ ಸ್ಕ್ರೀನ್ ಟೆಸ್ಟ್, ಮಿಷನ್ ಸ್ಕ್ರೀನಿಂಗ್ ಟೆಸ್ಟ್, ಸಿಬಿಸಿ ಟೆಸ್ಟ್, ಇಎಸ್ಆರ್, HAIC ಟೆಸ್ಟ್, ಯೂರಿನ್ ರೂಟೀನ್, T3, ಟಿಯಾಸೆಟ್, ಸಿರಮ್ ಐರನ್, ಸಿರಮ್ ಮೆಗ್ನೀಷಿಯಂ ಪರೀಕ್ಷೆ ನಡೆಸಲಾಗುವುದು. ಅಲ್ಲದೆ GGTP, ಸಿರಮ್ ಪ್ರೋಟೀನ್, HIV, ಹೆಪಟೈಟಿಸ್ B, C ಟೆಸ್ಟ್, ಬ್ಲಡ್ ಗ್ರೂಪಿಂಗ್ ಪರೀಕ್ಷೆ ಕೂಡ ಫ್ರೀಯಾಗಿ ನಡೆಸಲಾಗುವುದು. ಹೀಗೆ 20 ರೀತಿಯ ಪರೀಕ್ಷೆಗಳನ್ನು ನಡೆಸಿ ವರದಿಯನ್ನ ನೀಡಲಾಗುತ್ತೆ. ಕಾರ್ಮಿಕರ ಮೊಬೈಲ್ಗೆ ಈ ಪರೀಕ್ಷೆಗಳ ವರದಿಗಳನ್ನು ಕಳುಹಿಸುವ ಕೆಲಸವನ್ನ ಇಲಾಖೆ ಮಾಡ್ತಾ ಇದೆ. ಮೊಬೈಲ್ ಇಲ್ಲದವರ ಮನೆ ಬಾಗಿಲಿಗೆ ವರದಿ ತಲುಪಿಸಲಾಗುವುದು. ಯೋಜನೆಯ ಲಾಭ ಪಡೆದ ಫಲಾನುಭವಿಗಳು ಕಾರ್ಮಿಕ ಇಲಾಖೆಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ನಮ್ಗೇನು ಸರ್, ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ, ಮತ್ತೆ ಮನೆಗೆ ಬಂದ್ರೆ ಮುಗೀತು, ಮತ್ತೇನು ಮಾಡೋಕ್ಕಾಗಲ್ಲ. ಆಚೆ ಈಚೆ ಹೋಗ್ಬೇಕಂದ್ರೆ ಅದಕ್ಕೆ ಟೈಮು ಕೊಡೋಕ್ಕಾಗಲ್ಲ. ಈ ಥರ ಮಾಡಿರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಯಿತು ಸರ್. ಏನೇನು ಟೆಸ್ಟ್ ಮಾಡ್ತೀರಿ ತಾವು? ಎಲ್ಲ ಟೆಸ್ಟ್ ಮಾಡಿಸಿದ್ವಿ ಸರ್. ಬ್ಲಡ್ ಚೆಕಪ್ಪು, BP, ಶುಗರು, ಆಮೇಲೆ ಐ ಚೆಕಪ್ಪು, ಮತ್ತು ಇನ್ಯಾವುದು ಇಲ್ಲಿರೋ ಎಲ್ಲ ಥರ ಚೆಕಪ್ಪನ್ನು ನಾನು ಮಾಡಿಸ್ಕೊಂಡಿದ್ದೀನಿ. ಈ ಕ್ಯಾಂಪ್ನಲ್ಲಿರುವಂಥ ಡಾಕ್ಟ್ರು ಮತ್ತು ಸಿಬ್ಬಂದಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಸರ್. ಫ್ರೆಂಡ್ಲಿ ಆಗಿ ಮೂವ್ ಮಾಡಿದ್ರು. ತುಂಬ ಇಷ್ಟ ಆಯಿತು ಸರ್. ಯೋಜನೆ ನಮಗೆ ತುಂಬ ಅನುಕೂಲ ಅಂತ ಅನಿಸ್ತಾ ಇದೆ. ಯಾಕಂದರೆ ನೀವು ಮನೆ ಬಾಗಿಲಿಗೆ ಬಂದು ಹೆಲ್ತ್ ಚೆಕಪ್ಪನ್ನು ಮಾಡಿಸೋದ್ರಿಂದ ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗಿದೆ. ನಮಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅವನ್ನೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗ್ತಿದೆ ಸರ್. ಅದು ಲೇಬರ್ ಕಾರ್ಡ್ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತಿದೆ. ನೀವೇನೇನು ಟೆಸ್ಟ್ ಮಾಡ್ತೀವಿ? ಅದೇ ನಮ್ಮದು ಈಗ BP ಮತ್ತು ಶುಗರು ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಮತ್ತು ಐರಿಸ್ ಎಲ್ಲ ಚೆಕ್ ಮಾಡಿದ್ದಾರೆ. ರಿಪೋರ್ಟ್ ನಮಗೆ ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕಾರ್ಮಿಕರು ಇರುವಲ್ಲೇ ಬಂದೀಗ ಆರೋಗ್ಯ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಹಾಂ ಸರ್. ಎಷ್ಟು ಅನುಕೂಲ ಅಂತ ಅನ್ಸುತ್ತೆ ಸರಿ? ತುಂಬ ಅನುಕೂಲ ಆಗ್ತಿದೆ ನಮಗೆ. ಅಂದರೆ ನಮ್ಮ ಮನೆ ಬಾಗಿಲಿಗೆ ಬಂದು ತುಂಬ ಈ ಥರ ಎಲ್ಲ ಕ್ಯಾಂಪ್ಗಳು ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತಿದೆ ಸರ್ ಕಟ್ಟಡ ಕಾರ್ಮಿಕರಿಗೆ. ಆ್ಯಕ್ಚುಲಿ ಸರ್ ಖಾಸಗಿಯಾಗಿ ನಾವು ಹೋಗಿ ಮಾಡ್ತಿದ್ದೆ. ಖಾಸಗಿಯಲ್ಲಿ ಹೋದಾಗ ನಮಗೆ ತುಂಬ ಹಣಕಾಸಿನ ತೊಂದರೆ ಆಗಿರ್ಬೋದು. ಅಲ್ಲಿ ಹೋದಾಗ ನಿಮಗೆ 500 ಅಥವಾ 1000 ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟ್ ಅಥವಾ ಶುಗರ್ ಟೆಸ್ಟ್ಗೆ ಅಥವಾ ನಾವು ಏನಾದರೂ ಹೆಲ್ತ್ ಚೆಕಪ್ ಮಾಡಿಸ್ಬೇಕಂದ್ರೆ ತುಂಬ ಅದನ್ನು ನಮಗೆ ಅಂದರೆ ಫೈನಾನ್ಷಿಯಲ್ ಆಗಿ ನಮ್ಗೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ಇಲ್ಲಿ ನಾವು ಬಂದು ಮನೆ ಬಾಗಿಲಿಗೆ ಬಂದು ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತಿದೆ ಸರ್. ಚೆನ್ನಾಗಿ ನೋಡ್ತಿದ್ದಾರೆ. ಕಣ್ಣಿಂದೇ ಆಗಲಿ, ಆಮೇಲೆ ಕಿವಿ ಇದರದ್ದೇ ಆಗಲಿ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ತಿದ್ದಾರೆ. ಏನೇನು ಟೆಸ್ಟ್ ಮಾಡ್ತೀರಿ? ಅದೇ ಕಣ್ಣು ಟೆಸ್ಟ್ ಮಾಡಿಸ್ದೆ, ಕಿವಿ, ಹೀಗೆ ಬ್ಲಡ್ಡು ತಗೊಂಡ್ರು. ಈಗ ನೆಕ್ಸ್ಟ್ ಅಲ್ಲಿಗೆ ಇದಕ್ಕೆ ಹೋಗ್ಬೇಕು. ಈ ಭಾಗಕ್ಕೆ ಇದೇ ಮೊದಲು ಬಂದಿತ್ತ ಅಥವಾ ಹಿಂದೆ? ಇಲ್ಲ, ನಾನು ನೋಡಿರೋದು ಇವಾಗಲೇ ಫಸ್ಟು, ಮಾಡಿಸಿರೋದು ಇವಾಗಲೇ ಫಸ್ಟು. ಏನು ಕೇಳಿದ್ರು ಅವರು? ನೀವು ಕಟ್ಟಡ ಕಾರ್ಮಿಕರು ಅಂತ ಕೇಳಿದ್ರೆ? ಹೌದು ಕಾರ್ಮಿಕರು ಅಂತ ಕೇಳಿದ್ರು. ನಾವು ಎಲೆಕ್ಟ್ರಿಷಿಯನ್ನು. ಇನ್ನು ಕಾರ್ಮಿಕ ಇಲಾಖೆ ನಡೆಸಿರೋ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಕ್ಯಾಂಪ್ಗಳಲ್ಲಿ ಕಾರ್ಮಿಕರಿಗಿರುವ ಹಲವು ಕಾಯಿಲೆಗಳು ಪತ್ತೆಯಾಗಿವೆ. ಎಷ್ಟೋ ಕಾರ್ಮಿಕರಿಗೆ ತಾವು ಇಂತಹ ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ ಎಂಬುದೇ ಅವರ ಅರಿವಿಗೆ ಬಂದಿರುವುದಿಲ್ಲ. ಆದರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ನಿಂದಾಗಿ ಯಾವ ಕಾಯಿಲೆ ಇದೆ ಅನ್ನೋದು ಅವರಿಗೆ ತಿಳಿಯುತ್ತೆ. ಎಷ್ಟೋ ಕಾರ್ಮಿಕರಿಗೆ ರಕ್ತದೊತ್ತಡ, ಮಧುಮೇಹ, ರಕ್ತಹೀನತೆ, ಹೃದಯದ ತೊಂದರೆ, HIV ಸೇರಿದಂತೆ ಹಲವು ಕಾಯಿಲೆಗಳು ಇರೋದು ಈಗ ಪತ್ತೆಯಾಗ್ತಿದೆ. ಈಗ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಶಿಬಿರದಲ್ಲಿ. ಕ್ಯಾಂಪ್ ಸ್ಟಾರ್ಟ್ ಆಗಿ ಆಲ್ರೆಡಿ 1 ಮಂತ್ ಮೇಲೆ ಆಯಿತು. 1 ಮಂತ್ ನಂತರ ನಾವು ಡೈಲಿ ಒಂದು 30 to 40, 50 to 60 ಟೆಸ್ಟ್ ಕೂಡ ಇಲ್ಲಿ ಮಾಡಿದ್ದೀವಿ. ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಕಾರ್ಮಿಕರು ಚೆನ್ನಾಗಿದೆ, ಉಪಯೋಗ ಪಡ್ಕೊತಿದ್ದಾರೆ. ಮೇಜರಾಗಿ ನಮ್ಮ ಕ್ಯಾಂಪಲ್ಲಿ ಏನೆಲ್ಲ ಟೆಸ್ಟ್ ಆಗ್ತಿದೆ ಅಂತಂದರೆ ಒಂದು 16 ಟೈಪ್ ಸರ್ಟನ್ ಟೆಸ್ಟ್ ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ CBC, RBC, CBC ಇರ್ಬೋದು, ಸೆರಮ್ ಟೆಸ್ಟ್ ಇರ್ಬೋದು, ಸೆರಾಲಜಿ ಮತ್ತು HIV ಇರ್ಬೋದು, ಹೆಪಟೈಟಿಸ್ B ಇರ್ಬೋದು, VDRL ಕೊಲೆಸ್ಟ್ರಾಲ್ ಟೆಸ್ಟ್ ಇರ್ಬೋದು, ಮತ್ತು ಯೂರಿನ್ ರೂಟೀನ್ ಇರ್ಬೋದು, ಮತ್ತು ಈ ಥರ ಕೊಲೆಸ್ಟ್ರಾಲ್ ಟೆಸ್ಟ್ ಇರ್ಬೋದು, ಮತ್ತು LFT, RFT ಈ ಥರ ರೂಟೀನ್ ಟೆಸ್ಟ್ಗಳು ಆಗ್ತಾ ಇದೆ. ಇವನ್ನೆಲ್ಲ ಲೇಬರ್ಸ್ ಎಲ್ಲ ಹೊರಗಡೆ ಹೋಗಿ ಮಾಡಿಸ್ಕೋಬೇಕಂದ್ರೆ ಸರ್ಟೆನ್ ಅಮೌಂಟ್ ಖರ್ಚಾಗುತ್ತೆ. ಒಂದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಒಂದು 78,000 ಮ್ಯಾಕ್ಸಿಮಮ್ ಖರ್ಚಾಗುತ್ತೆ. ಅದು ಲೇಬರ್ಸ್ ಎಲ್ಲ ಅವ್ರ ವರ್ಕಿಂಗ್ ಪ್ರೆಷರ್ಸಲ್ಲಿ ಅವರೆಲ್ಲ ಹೊರಗಡೆ ಹೋಗಿ ಮಾಡಿಸ್ಕೊಳ್ಳೋದು ಅವ್ರ ಕಡೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವು ಲೇಬರ್ಸ್ ಎಲ್ಲಿರ್ತಾರೋ ಅದೇ ಜಾಗದಲ್ಲಿ ಹೋಗಿ ಅವರಿಗೆ ಈ ಥರ ಟೆಸ್ಟ್ಗಳೆಲ್ಲ ಮಾಡಿಕೊಟ್ಟು ಈ ಥರ ಇದೆ ನಿಮಗೆ, ಈ ಥರ ಡಿಸೀಸ್ ಇದೆ ಇಲ್ಲ ಅಂತಂದು ಹೇಳಿ ಅವರಿಗೆಲ್ಲ ಆನ್ ದಿ ಸ್ಪಾಟಲ್ಲೇ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 32 ಲಕ್ಷ ಕಟ್ಟಡ ಕಾರ್ಮಿಕರಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಬೆಂಗಳೂರಿನಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ. ಇನ್ನುಳಿದಂತೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕಾರ್ಮಿಕರಿದ್ದಾರೆ. ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಲಕ್ಷಾಂತರ ಕಾರ್ಮಿಕರಿಗೆ ಪ್ರಯೋಜನಕ್ಕೆ ಬರ್ತಾ ಇದೆ.
ಕಾರ್ಮಿಕ ಇಲಾಖೆಯ ಇಂತಹ ಮಹತ್ವದ ಯೋಜನೆ ಜಾರಿ ಮಾಡುವಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕಾರ್ಮಿಕ ಇಲಾಖೆಯನ್ನ ಕಾರ್ಮಿಕ ಸ್ನೇಹಿಯನ್ನಾಗಿ ಮಾಡಿರೋ ಸಚಿವ ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಕಾರ್ಮಿಕ ವರ್ಗದಿಂದ ಪ್ರಶಂಸೆ ವ್ಯಕ್ತವಾಗ್ತಿದೆ. ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.